ಮುಂದೆ ಬರೋ ಎಲ್ಲ ಸಮಸ್ಯೆಗಳನ್ನ ನಾವೇ ತಾನೇ ಎದುರಿಸ್ಬೇಕು. ಹೌದು ಮುತ್ತು, ಆದರೂ ನೀವು ನನಗೆ ತುಂಬ ಹತ್ತಿರದವರು ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿವಸ ನಾನು ನಿಮ್ಮ ಜೊತೆಗೆ ಇದ್ದೆ, ನಿಮ್ಮ ಜೊತೆ ಜಗಳ ಆಡಿದೆ, ನಿಮಗೆ ತುಂಬ ಕಾಟ ಕೊಟ್ಟೆ. ಈಗ ಅದನ್ನು ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋಡಿ, ಹೊಸ ಜೀವನ ಕಾಲಿಡ್ತಾ ಇದ್ದೀರಾ, ಕಣ್ಣೀರಾಗ್ತೆ, ಸಂತೋಷವಾಗಿರಿ. ನನಗೇನೋ ಹೊಸ ಜೀವನ ಸಿಗ್ತಾ ಇದೆ. ವಿನೋದ್ ಜೊತೆಗೆ ನಾನು ತುಂಬ ಚೆನ್ನಾಗಿರ್ತೀನಿ ಅನ್ನೋ ಭರವಸೆ ನನಗಿದೆ. ಆದರೆ ಇಷ್ಟು ದಿನ ನಾನು ನಿಮ್ಮ ಜೊತೆಗಿದ್ನಲ್ಲ, ನಿಮ್ಮ ಮೇಲೆ ಏನೋ ಒಂಥರ ಕನ್ಸನ್ ಬೆಳ್ಕೊಂಡ್ಬಿಟ್ಟಿದೆ. ನಾನು ಎಲ್ಲದನ್ನು ಮರೆತು ಹೊಸ ಜೀವನ ಶುರು ಮಾಡ್ತಿರ್ಬೇಕಾದ್ರೆ ನೀವು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ತುಂಬ ಒಳ್ಳೆಯವರು ಮುತ್ತು. ಒಳ್ಳೆಯವ್ರಿಗೆ ಆ ದೇವರು ಯಾವತ್ತೂ ಕೆಟ್ಟದನ್ನು ಮಾಡೋದಿಲ್ಲ. ಹಾಗಂತ ನೀವು ಅಂಜಲಿನ ಮರ್ತ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಬೇಕಲ್ವಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ. ಇಲ್ಲ, ಅಂಜಲಿ ಸತ್ತೋದಾಗಲೇ ನನ್ನ ಆಸೆಗಳೆಲ್ಲ ಸತ್ತೋಯ್ತು. ನನಗೆ ಗೊತ್ತಿಲ್ಲದೆ ನಿಮ್ಮ ಅಂಜಲಿ ಅಂತ ಆರಾಧಿಸೋಕ್ಕೆ ಶುರು ಮಾಡಿದೆ. ನೀವು ಅಂಜಲಿ ಅಲ್ಲ ಅಂತ ಗೊತ್ತಾದಾಗ ನನಗೆ ದೊಡ್ಡ ಆಘಾತ ಆಯಿತು. ನಾನೀಗ ಒಣಗೋಗಿರೋ ಮರ ಥರ. ನನ್ನಲ್ಲಿ ಯಾವುದೇ ರೀತಿ ಆಸೆಗಳು ಚಿಗುರಲ್ಲ. ತಕ್ಷಣಕ್ಕೆ ಹಾಗೆ ಅನಿಸುತ್ತೆ, ಆದರೆ ಕ್ರಮೇಣ ನಿಮಗೆ ಫೀಲ್ ಆಗುತ್ತೆ. ದೇವರು ಕಂಡುಬಿಟ್ರೆ ಒಣಗಿದ ಮರನೂ ಚಿಗುರುತ್ತೆ. ಅಂಥದ್ರಲ್ಲಿ ನಿಮ್ಮ ಜೀವನ ಕಷ್ಟನಾ? ನಿಮಗೆ ಒಳ್ಳೆ ಹುಡುಗಿ ಸಿಕ್ಕಿ ನಿಮ್ಮ ಜೀವನ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ. ಮುಂದೇನಾಗುತ್ತೋ ಯಾರಿಗೊತ್ತು. ನೋಡಿ, ನಾವು ಕಟ್ಕೊಂಡಿರೋ ಕನಸಲ್ಲಿ ತಾನೇ ಹೋಗಬೇಕು. ಸರಿ, ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಲ್ಲ, ಥ್ಯಾಂಕ್ಸ್. ಬನ್ನಿ. ಮಗರೇ ಸಪಾ ಸಾಗ ಸಪಧ ಸಾಗ ಸಪಧ ನೀ ಧಮರೇ. ಅಕ್ಕ, ಈಗೇನು ಮಾಡ್ತೀರಾ? ಏನು ಮಾಡ್ತೀನಿ? ಆ ಮೀನನ್ನು ಹೊಡೆಯೋದಕ್ಕೆ ಇದೇ ಸರಿಯಾದ ಆಯುಧ. ಅದೇಗಕ್ಕ? ಲಕ್ಷ್ಮಿ, ನೀನು ತುಂಬ ಮುಗ್ಧೆ ಕಣೆ. ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲವಲ್ಲ. ಈ ಚೆಕ್ಕನ್ನ ತಗೊಂಡು ಹೋಗಿ ದಿಲೀಪಂಗೆ ಕೊಡ್ತೀನಿ. ಅವನ ಹೆಸರಲ್ಲಿ ದುಡ್ಡನ್ನ ಡ್ರಾ ಮಾಡ್ತಾನೆ. ಮೀನಾ ಕೈ ಕೊಟ್ಟಿರೋ ಚೆಕ್ಕು ದಿಲೀಪನ್ ಕೈಗೆ ಹೇಗೆ ಹೋಯ್ತು ಅನ್ನೋ ಹುಳನ ದಿನೇಶನ್ ತಲೆಗೆ ಬಿಡ್ತೀನಿ. ಆಗ ದಿನೇಶನ್ಗೆ ಮೀನಾ ಮತ್ತೆ ದಿಲೀಪನ್ ಮೇಲೆ ಅನುಮಾನ ಬರುತ್ತೆ. ಒಂದು ಸಲ ಅನುಮಾನ ಅನ್ನೋ ಹುಳ ದಿನೇಶನ್ ತಲೆಗೆ ಹೋಯ್ತೋ, ಮೀನಾ ಕಥೆ ಮುಗೀತು. ಇಷ್ಟು ಬೇಗ ನನ್ನ ಕೈಗೆ ದುಡ್ಡು ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಕೇಳಿದ 7 ಲಕ್ಷದಲ್ಲಿ 2 ಲಕ್ಷ ನಿನ್ನ ಕೈ ಸೇರಿದೆ. ನಾವು ಹೇಳಿದ ಕೆಲಸ ಮುಗಿದ್ಮೇಲೆ ಇನ್ನು 5 ಬಂದು ಸೇರುತ್ತೆ. ಈ ವಿಜಯಮ್ಮ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪೋದು.